ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹುಡುಗ ಹುಡುಗಿಗೆ ಬಂದಿದ್ದರು ಅವತ್ತು. ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಹೆಣ್ಣಿನ ಮನೆ ಕಡೆಯವರು ಬಂದು. ಅದಕ್ಕೆ ನಮ್ಮಮ್ಮ ಶಾಸ್ತ್ರ ಮಾಡ್ತಾಯಿದ್ದಾರೆ. ಮಡ್ಲಕ್ಕಿ ಇದು ಇನ್ನೂ ಹೋಗುತ್ತಲ್ಲ ಅವ್ರ ಮನೆಗೆ, ತವ್ರ ಮನೆಗೆ. ಇವತ್ತು ರಿಸೆಪ್ಷನ್ ಇದೆ, ಬೀಗೂಟ ಎಲ್ಲ ಮುಗಿಸ್ಕೋಬೇಕು. ಅದಕ್ಕೆ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇದು ಹಾಸನ ಹತ್ರ ಇರೋದು ಬುರ್ದಮ್ಮನ ಟೆಂಪಲ್ ಅಂತ ಫೇಮಸ್. ಇದು ಹಾಸನಲ್ಲಿ, ಅಲ್ಲಿ ರಿಸೆಪ್ಷನ್ ಹಾಲ್ ಇದು. ಹೋಗ್ತಾ ಇದ್ದೀವಿ. ನಾನ್ ವೆಜ್ ಅಲ್ವಾ ಇವತ್ತು, ಯಾರಿಗೆಲ್ಲ ಇಷ್ಟ ಇಲ್ಲ ನಾನ್ ವೆಜ್ ಹೇಳಿ. ಹೋಗ್ತಾ ಇದ್ದೀವಿ. ಬಸ್ ಇಳಿದ್ಬಿಟ್ಟು ಒಳಗಡೆ ಹಾಲಲ್ಲೆಲ್ಲ ಬಂದಿದ್ದಾರೆ ನೆಂಟರುಗಳು, ಎಲ್ಲರೂ ಫ್ರೆಂಡ್ಸ್ ಎಲ್ಲ. ಗಂಡು ಹೆಣ್ಣು ನಿಲ್ಲಿಸಿದ್ದಾರೆ, ಫೋಟೋ ತೆಗೆಸ್ಕೊತಾ ಇದ್ದಾರೆ. ಒಬ್ಬೊಬ್ಬರೇ ಬಂದು ಫೋಟೋ ತೆಗೆಸ್ಕೊಂಡಾದ್ಮೇಲೆ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಬಾರಿಸ್ತಾರೆ, ನಾನ್ ವೆಜ್ಜಿಗೆ ಬಿಡೋಲ್ಲ. ಎಲ್ಲ ಕೋತಿಗಳು ಹಾಯ ಮಾಡ್ತವೆ, ನಮ್ಮ ಅತ್ತೆ ಮಕ್ಕಳು ಅವರೆಲ್ಲ. ಹೊರಗಡೆ ಬಂದೆ ನೋಡೋಣ ಎಷ್ಟು ಜನ ಬಂದಿದ್ದಾರೆ ಅಂತ. ಬಂದಿದ್ರು ಪರವಾಗಿಲ್ಲ, ನಾನ್ ವೆಜ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಬರ್ತಾರೆ. ನಾನು ಬಂದೆ, ಫೋಟೋ ತೆಗೆಸ್ಕೊಂಡೆ ಹುಡುಗ ಹುಡುಗಿ ಹತ್ರ. ಹುಡುಗ ಹುಡುಗಿ ಕೂತಿದ್ದಾರೆ, ನಮ್ಮಮ್ಮ ಕೂತಿದ್ದಾರೆ. ಈಗ ಊಟದಲ್ಲೇ ಹೋಗ್ತೀವಿ, ತಾಂಬೂಲ ಕೊಡೋಣ ಅಂತ. ನಾನು ನನ್ನ ತಂಗಿ ಇಬ್ಬರು ತಾಂಬೂಲ ಕೊಡ್ತಾಯಿದ್ದೀವಿ. ಜೆಂಟ್ಸಿಗಿಲ್ಲ, ಬರೀ ಲೇಡೀಸಿಗೆ ಮಾತ್ರ ತಾಂಬೂಲ ಕೊಡ್ತಾಯಿದ್ದೀವಿ. ಅಲ್ಲೂ ಬಿಟ್ಟಿಲ್ಲ, ಅಲ್ಲೂ ವೀಡಿಯೋ ಮಾಡ್ತೀವಿ ನಾವು. ಎಲ್ಲೋದ್ರೂ ಖುಷಿಯಾಗಿ ವೀಡಿಯೋ ಮಾಡಿಕೊಂಡು ಬರ್ತೀವಿ. ಹಾಗಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಹೋಗಿ ಟೈಮಲ್ಲೆಲ್ಲ ಫುಲ್ ರೆಡಿ ಆಗಿರ್ತೀವಿ. ಹುಡುಗ ಹುಡುಗಿ ಹತ್ರ ಫೋಟೋ ತೆಗೆಸ್ಕೊಂಡೆ. ನಂದು ನಮ್ಮ ಅತ್ತೆ ಮಗಳು ತೆಗೆಸ್ಕೊಂಡೆ. ನಮ್ಮತ್ತೆ ಮಗ, ನಾನು ಇರ್ಬೋದು. ಫೋಟೋಸ್ ಚೆನ್ನಾಗಿ ಬಂದಿದೆ. ನಮ್ಮ ಅಜ್ಜಿ ಇವನಂತೂ ಕೇಳಲೇಬೇಡಿ, ಎಲ್ಲೋದ್ರೂ ಬರ್ತಾಳೆ ನನ್ನ ತಲೆ ತಿನ್ನೋಕ್ಕೆ. ರೀಲ್ಸ್ ಮಾಡೋಕ್ಕೂ ಅವಳೆಲ್ಲ ಫೋಟೋ ತಗೊಳ್ಳೋಕ್ಕೂ ಬಿಡಲ್ಲ ಇವಳು. ನಂದು ಅಂತ ಬರ್ತಾಳೆ. ಬಸ್ ಹತ್ತಿದ್ವಿ. ಬಸ್ಸಲ್ಲೆಲ್ಲ ಫುಲ್ಲು ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಫುಲ್ಲು ಎಂಟರ್ಟೈನ್ಮೆಂಟು. ಬಸ್ಸಲ್ಲೆಲ್ಲ ಡ್ಯಾನ್ಸ್ ಆಡಿಕೊಂಡು ಎಷ್ಟು ಚೆನ್ನಾಗಿರುತ್ತಲ್ವ ಬಸ್ಸಲ್ಲೆಲ್ಲ ಡ್ಯಾನ್ಸ್ ಆಡಿಕೊಂಡು. ಅದು ಬಸ್ಸು ಬೇರೆ ಶೇಕ್ ಆಗ್ತಿರುತ್ತೆ, ರೋಡ್ ಸರಿಗಿರಲ್ಲ, ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಆದರೂ ನಾವು ಬಿಡಲ್ಲ, ಡ್ಯಾನ್ಸ್ ಮಾಡ್ತೀವಿ. ಯಾರೇನಾದರೂ ಅಂದ್ಕೊಳ್ಳಿ, ಇರೋದೊಂದು ಲೈಫು, ಇರೋವರೆಗೂ ಚೆನ್ನಾಗಿ ಖುಷಿಯಾಗಿ ಇದ್ದು ಹೋಗ್ಬೇಕಲ್ವ. ಸತ್ತ ಮೇಲೆ ಯಾರೂ ಏನು ಹೊತ್ಕೊಂಡು ಹೋಗಲ್ಲ. ಇರೋಷ್ಟು ದಿನ ಎಲ್ಲರ ಜೊತೆ ಖುಷಿಯಾಗಿ ಹ್ಯಾಪಿಯಾಗಿರಬೇಕು. ಯಾವಾಗ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಾವಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಫುಲ್ಲೆಲ್ಲ ಜೋಶಲ್ಲಿ. ಮನೆಗೆ ಬಂದ್ವಿ. ಮನೇಲಿ ನಮ್ಮ ಅಜ್ಜಿ, ನಮ್ಮ ಅತ್ತೆಯವ್ರ ಅಣ್ಣನ ಹೆಂಡ್ತಿ ಇವರು ಫುಲ್ಲು ಜಿಂಚಾಕು ಡ್ಯಾನ್ಸ್ ಆಡ್ಕೊಂಡು ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ನಮ್ಮ ಅಜ್ಜಿ ನೋಡ್ತಾ ಇದ್ದೀರಾ, ಡ್ಯಾನ್ಸ್ ಆಡಿ ಸುಸ್ತಾಯಿತು ನಮ್ಮ ಅಜ್ಜಿಗೆ. ಅವ್ರು ಮಾಡ್ತಾಯಿದ್ದಾರೆ ಇನ್ನೂ. ಸಖತ್ತಾಗಿದೆ ಕಾಮಿಡಿ ಮಾತ್ರ. ನಾನು ನಮ್ಮ ಅಜ್ಜಿ ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ವಿ. ಟೈಮು 12:30 ಆಗಿತ್ತು. ಎಲ್ಲರೂ ಮಲ್ಕೊಂಡಿದ್ರು. ನಾವು 3 ಜನ ಎದ್ದು ಮಾತಾಡ್ಕೊಂಡು ಕೂತಿದ್ವಿ. ಇವತ್ತು ವ್ಲಾಗ್ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಗಾಯ್ಸ್.